ಬಾಧಿಸ್ತಾ ಇದೆ ಎಂದು ನೀವು ಯಾರು ಏನು ಎಷ್ಟು ಎಂಬುದನ್ನು ತಿಳಿಯದೆ ಮಾಡಬಾರದ ಅನ್ಯಾಯವನ್ನೇ ಮಾಡುತ್ತಾ ಈ ಜಲದಲ್ಲಿದ್ದವ ಈ ಕಾಲಕ್ಕೆ ನೀವು ಯಾರು ಏನು ಎಷ್ಟು ಎಂಬುದನ್ನು ಚೆನ್ನಾಗಿ ತಿಳಿಯಿತು. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಟ್ಟಿ ಅಲುಗಾಡಬೇಕು ಅಂತ ಹೇಳಿ ನಿಮ್ಮ ಅನುಗ್ರಹ ಬೇಕಂತೆ. ಅಮ್ಮ ಮಾಡಿದ್ದೆಲ್ಲ ತಪ್ಪಾಯ್ತು ಎಂಬುದಾಗಿ ಪಾದಕ್ಕೆ ಬಿದ್ದು ಬೇಡ್ತಾ ಇದ್ದೇನೆ. ಅಮ್ಮ ನನಗೊಂದು ಆಸೆ ಇದೆ ಅಮ್ಮ, ನಿಮ್ಮೊಂದಿಗೆ ಸೇವೆಯನ್ನು ಮಾಡಬೇಕು ಎಂಬುದಾಗಿ. ಇದುವರೆಗೂ ಜಲದಲ್ಲಿ ನಾನು ಮಾಡಿದ್ದೇ ಸರಿ, ನನ್ನನ್ನು ತೀಡುವವರು ಯಾರೂ ಇಲ್ಲ ಎಂಬುದನ್ನು ತಿಳಿದು ಈ ರೀತಿಯಾಗಿ ಮಾಡಿದ್ದೇನಮ್ಮ. ಅಮ್ಮ ಏನು ಉದ್ಯೋಗವನ್ನು ಕೊಡಮ್ಮ. ಉದ್ಯೋಗ ಬೇಕಿದೆ? ಹೌದಮ್ಮ, ಮೊದಲೇ ಹೇಳಿದ್ದೀಯ ಸೇವೆ ಮಾಡ್ತೇನೆ ಎನ್ನುವ ಹಾಗೆ. ಹೌದಮ್ಮ, ಸೇವೆ ಆ ಮಾತನ್ನು ಮಾತ್ರ ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಹಾಗಿದ್ರೆ ನಿನಗೊಂದು ಉದ್ಯೋಗವನ್ನು ನಾನು ಕರುಣಿಸುತ್ತೇನೆ. ಇಷ್ಟು ಸಮಯಗಳ ಪರ್ಯಂತರ ಗುಳಿಗನು ನಾವೇನು ನಡೆಸಿಕೊಂಡು ಬರ್ತಾ ಇದ್ದಾನೆ, ಅವನಿಗೆ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಬೇಕಮ್ಮ. ಅವನ ಮೂಲಕ್ಕೆ ನಾವು ಹೊಡೆದಿದ್ದೇನಮ್ಮ. ಅದಕ್ಕೆ ಬೇಕಾಗಿ ನೀನು ಇನ್ನು ಮುಂದಕ್ಕೆ ನಾವಿಕನಾಗಬೇಕು. ಆದರೆ ಒಂದನೆಯ ಜಾಗ ಅವನಿಗೆ, ಎರಡನೆಯ ಜಾಗ ಮಾತ್ರ ನಿನಗೆ. ಒಂದು ದೊಡ್ಡ ಸ್ಥಾನ ಯಾರಿಗಮ್ಮ? ನನಗೆ ದೊಡ್ಡವ ನಾನೇ. ಏನಾದ್ರು ತಾಯಿಯ ಸೇವೆಯನ್ನು ಮಾಡಲು ಸಾಕು ನನಗೆ. ಹೌದಾ? ಹಾಗಿದ್ರೆ ಏರಿಕೋ. ನೀರ್ಮಾರ್ಗದಲ್ಲಿ ನಾವು ಹಾದು ಬರುತ್ತಾ ಇದ್ದೇವೆ.
ಈ ಕಾಲದಲ್ಲಿ ಒಂದು ಜಿಜ್ಞಾಸೆಗೆ ಒಳಗಾಗಿದವರು ನಾವು ಬಂದಿರುವಂತಹ ಜಾಗ ಹೆಚ್ಚು ಅಥವಾ ಹೋಗಿ ಸೇರಿಕೊಳ್ಳುವುದಕ್ಕಿರುವಂತಹ ಜಾಗ ಹೆಚ್ಚು ನೋಡಬಹುದೇ ನಿನಗೆ? ಅಮ್ಮ ಕಷ್ಟವಾದರೂ ನಿಲ್ಲಿಸಲೇಬೇಕು. ನಿಲ್ಲಿಸಿದ್ದೇನೆ. ಅಮ್ಮ ನೀವು ಹೆಣ್ಣು ಮಕ್ಕಳೆಂದಾದ ಮೇಲೆ ಸಂಶಯ ಇದ್ದಕ್ಕೆ ಅಮ್ಮ. ಹೌದು, ಹಾಗಿದ್ರೆ ಪರಿಹಾರ ಮಾಡಿಕೊಡು ನೀವು. ಅಮ್ಮ ಪರಿಹಾರ ಮಾಡ್ತೇನೆ. ಓ ಚಂದದಮ್ಮ, ಓ ಕಿಟ್ಟದಮ್ಮ, ಓ ಸುಂದರಿ ಅಮ್ಮ, ಎಲ್ಲರೂ ಕೇಳಬೇಕು. ನೀರನ್ನು 3 ಪಾಲು ಮಾಡಬೇಕು. ನೀನೇ ಅದನ್ನು ಮಾಡ್ತೀರಲ್ಲ. ಅದರಲ್ಲಿ ಕೇವಲ ಒಂದೇ ಒಂದು ಪಾಲು ಬಂದದ್ದನ್ನು ಇನ್ನು 2 ಪಾಲು ಬಾಕಿ ಮುಖ ನೋಡಿ ಮಾತಾಡ್ತೀನಿ. ಸಹಜಾತಿ ಪರಮೇಶ್ವರಿ ಅವನು ನೆಲ ನೋಡಿಕೊಂಡು ಮಾತನಾಡ್ತಾ ಇದ್ದಾನೆ. ಸೂಕರ ಬುದ್ಧಿಯನ್ನು ತೋರಿಸ್ತಾ ಇದ್ದಾನೆ. ಹಾಗಿದ್ರೆ ಅವನು ಏನೋ ಒಂದು ಕಪಟವನ್ನು ತೋರಿಸುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಹುಡುಗ ಅವನನ್ನ ಕೆಳಗಿಳಿಸಿ ನೀನು ಮೇಲೆ ಹೋಗು. ಕೆಂಪು ಗಣ್ಣಿರವ ದೀರ್ಘದೇಹಿ ಸುಳ್ಳು ಬರೋದುಂಟು. ಇದು ನಟ ರದ್ದು ಪಾಲು ಬತ್ತ ಜನನಿಯೇ ಅಪರಾಧವ ಮನ್ನಿಸು ಜಯ ಜಯ ಜಗದಂಬ. ಹಿಡಿದು ಬೆಟ್ಟ ಪ್ರದೇಶಕ್ಕೆ ಬಿಸಾಕಿದವರು ಉರುಳಿ ನಿಮ್ಮ ಪಾದಕ್ಕೆ ಬೇಡ್ತಾ ಇದ್ದೇವೆ. ಮಕ್ಕಳು ಮಾಡಿರುವಂತಹ ತಪ್ಪನ್ನು ತಾಯಿಯಾದವರು ಕ್ಷಮೆಯನ್ನು ಬೇಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕ್ಷಮೆಯನ್ನು ನೀಡಿ ಉದ್ಯೋಗವನ್ನು ಪುನರಪ್ಪೀಕರಣಿಸುತ್ತಾರೆ. ಇನ್ನು ಕೊಡುವುದಕ್ಕಾಗುವುದಿಲ್ಲ. ಯಾಕಮ್ಮ? ಈ ಹಿಂದೆ ಮಾಡಿದಂತಹ ಅಪರಾಧವನ್ನ ಕಂಡಂತಹ ನಾನು ಬಾಲಾಪರಾಧ ಎನ್ನುವ ಹಾಗೆ ಕ್ಷಮೆಯನ್ನಿತ್ತವಳು ನಾನು. ಆದರೆ ಪುನರಪ್ಪಿ ಅದೇ ಅಪರಾಧವನ್ನು ಮಾಡುವುದಕ್ಕೆ ಮುಂದಾದೆ. ಆ ಕಾರಣದಿಂದಲಾಗಿ ನಿನ್ನನ್ನ ಕಿವಿಯಲ್ಲಿ ಹಿಡಿದು ಘಟ್ಟದ ಮೇಲೆ ಬಿಸಾಡಿದವರು ನಾವು. ಘಟ್ಟದಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಏನಾಯ್ತು? ಅಲ್ಲಿಂದಲೇ ಉರುಳಿಕೊಂಡು ಬಂದವನಿದ್ದಿ. ಹಾಗಿದ್ರೆ ನಿನಗೊಂದು ಸ್ಥಾನಮಾನ ಬೇಕು ಎನ್ನುವ ಹಾಗೆ ನೀನು ಆಡ್ತಾ ಇದ್ದೀಯ. ಹುಳಿಗ ಅಂಗಿ ಕೊರಳೊಂದೇ ಬರ್ತೇನೆ. ಹಾಗಿದ್ರೆ ನಿನಗೆ ಅದುವೇ ಹೆಸರಾಗಬೇಕು. ಘಟ್ಟದಿಂದ ಉರುಳಿಕೊಂಡು ಬಂದ ಕಾರಣದಿಂದಲಾಗಿ ಇನ್ನು ಮುಂದಕ್ಕೆ ತವಳುವ ಪ್ರಪಂಚವನ್ನ ಪಾಲಿಸಿಕೊಂಡು ಬರುವಂತಹ ಪಂಜುರುಳಿ ದೈವವಾಗಿ ನೀನು ನೆಲೆಯಾಗಬೇಕು. ಆದರೆ ಆ ಪ್ರಪಂಚದಲ್ಲಿ ಹೋಗಿ ನೀನು ಮಾಡಬೇಕಾದಂತಹ ಸತ್ಕರ್ಮಗಳು ಯಾವುದುಂಟು ಅದೆಲ್ಲದಕ್ಕೂ ಕೂಡ ಗುಳಿಗನ ಬೆಂಬಲ ಎನ್ನುವುದು ನಿನಗೆ ಬೇಕಾಗುತ್ತದೆ. ನೀನು ಅವನಿಗೆ ಮೊದಲಾಗಿ ಕ್ಷಮೆಯನ್ನು ಯಾಚಿಸಬೇಕು. ಹೌದು, ನೀನು ಅವನ ಕಾಲಿಡಿದ್ರೆ ಮಾತ್ರ ಅಲ್ಲಿ ಬದುಕುವುದಕ್ಕಾಗುತ್ತದೆ. ನಿನಗೆ ಸ್ಥಾನಮಾನ ಬೇಡವ? ಹಾಗಿದ್ರೆ ಕಾಲಿಡಿ. ನಮ್ಮ ಪಾದವನ್ನೆಲ್ಲ ಹೇಳಿದ್ದು, ಅವನ ಕಾಲು ಹಿಡಿ ಅಂತ ಹೇಳಿದ್ದು. ಓ ಕೆಂಪು ಕಳ್ಳಿರವ
ತಪ್ಪಾಯ್ತು ನಿಮ್ಗೆ. ಅಪ್ಪನಗೆ ಬಣ್ಣ ಪಾತ್ರ ನನಗೆ ಏನತ್ತ ನನ್ನ ತುಂಬುಗೆ ಇಂಚತ್ತು ಊಳು ಕೊಗು ಚಪ್ಪಳು ಅವಳ ತುಳುನಾಡಿಗೆ ತುಳುನಾಡಿಗೆ ಬರಡೊಂದಾಂಡ ಸುರುಕೈ ಕಲ್ಪುಡ ನೀವು ತುಳು ಭಾಷೆ ಅವನನ್ನು ಸ್ವಲ್ಪ ಮಾತಾಡಿಸಿ. ಅಂದ ಅನುಗ್ರಹ ಅವನದ್ದೇ ಅಲ್ವಾ? ಅಂದೆ ಎಂತ ತುಳುನಾಡಿಗೆ ಚಪ್ಪಳು ಓಲು ಧರ್ಮ ಉಂಡ ಅಲ್ಪ ನೆಲೆ ಉಂಟೋಡು ಓಲು ಅಧರ್ಮ ಉಂಡ ಅವಳು ಈ ದಾದ ಬಂದಿರ್ಲಿ ಬರ್ಪುಣ ದೈವದಾದ ಇನ್ನ ಕಲೆಕಾರನಿಗೆದಾದ ಬರ್ಪುಣ ತೋಜ ಒಂದು ಬರಡು ಅದು ಮಾತ್ರ ಅಲ್ಪ ಒಂದು ಕ್ಷೇತ್ರಕ್ಕೆ ಹೋದು ಅವನು ನೆಲೆಯಾದಿ ಅಲ್ಪನಿಗೆ ಗೋಡಾಯಂಚಿನ ಆಗನ ಭೋಗನ ಬೋಲನ ಅವನ ಮಾತಾಡದೊಂದು ಬರಡು ಐದು ತುಂಬು ಈ ಬೋಲ ಇನ್ನ ಬೆರಿಯ ಯಾನು ಬರ್ಪೆ ಈಗ ಬಂದಿರ್ಲಿ ದೈವಾದ ಕಂಜುಳಿಗೆ ಅಭಯವನ್ನು ಕೊಟ್ಟಾಯಿತು. ನಾವು ಇನ್ನು ಮುಂದಕ್ಕೆ ನಾವು ದಕ್ಷಿಣಾಭಿಮುಖವಾಗಿ ಸಂಚರಿಸಬೇಕು. ಪರಮೇಶ್ವರಿ ಸಾಗಿ ಬಂದವರು ನಾವು. ಕಳೆದು ಮಳೆಯಾಳ, ಕಾಸರಗೋಡು, ಉಪ್ಪಳ, ಅಡ್ಕ ಇವೆಲ್ಲವನ್ನು ಕೂಡ ಕ್ರಮಿಸಿ ಮುಂದೆ ಬಂದವರಿದ್ದೇವೆ. ಒಂದು ಕಟ್ಟೆಯಲ್ಲಿ ಕೂಟದ ಕಳವನ್ನು ನೆರವೇರಿಸಿದವರಿದ್ದೇವೆ. ಈ ಜಾಗಕ್ಕೆ ಇನ್ನು ಮುಂದಕ್ಕೆ ಕುದ್ರೋಳಿ ಎನ್ನುವ ಹಾಗೆ ಹೆಸರಾಗಲಿದೆ. ಮುಂದೆ ಮುಂದೆ ಸಾಗಿ ಬರುತ್ತಿರುವಂತಹ ಕಾಲದಲ್ಲಿ ಕಿರಿಯ ತಂಗಿ ಏನೋ ಹೇಳ್ತಾ ಇದ್ದಾಳೆ. ಚಿತ್ರ ವಿಚಿತ್ರವಾದಂತಹ ಸ್ಥಳವನ್ನು ನೋಡುವಾಗ ಇಲ್ಲೇ ನೆಲೆಯಾಗಬೇಕೆಂಬ ಆಸೆ ಆಗ್ತಾ ಇದೆ. ಕರುಣಿಸಬೇಕು. ಅನುಗ್ರಹಿಸಿದ್ದೇನೆ. ಭಗವತಿ ಪರಮೇಶ್ವರಿ ಕಿರಿಯ ತಂಗಿಯಾದಂತಹ ರಕ್ತೇಶ್ವರಿಯು ಚಿತ್ರಾಪುರದಲ್ಲಿ ನೆಲೆಯಾಗಿದವಳಿದ್ದಾಳೆ. ಅವಳಿಗೆ ಅನುಗ್ರಹ ಮಾಡಿ ಆಯ್ತು. ಮುಂದೆ ಸಾಗೋಣ. ಚಿತ್ರಾಪುರದಲ್ಲಿ ಕಿರಿಯ ದೇವಿಯೊಂದಿಗೆ ಬರದೆ ಬಸರು ಕೊಂಡಗೆ ವರಸತಿಗೆ ತತ್ತಿರ ಸೇಗುತ್ತಲ್ಲಿ ಮುಂದೆ ಮುಂದೆ ಸಾಗಿ ಬಂದಿದ್ದೇವೆ. ಸಾಗಿ ಬರುವಂತಹ ಸಂದರ್ಭದಲ್ಲಿ ಕಡಲ ಕಿನಾರೆ ಮರಳಿನ ರಾಶಿಯೇ ಗೋಚರಿಸುತ್ತಾ ಉಂಟು. ಸಣ್ಣ ಸಣ್ಣ ಸಸಿಗಳು ಕಾಣುತ್ತಾ ಉಂಟು. ಹಾಗಾದ್ರೆ ಈ ಪ್ರದೇಶ ಯಾವುದು? ಹುಲಿಗಾಂ ಅಪ್ಪ ಅವ ತೂಪುನಂಚಿನ ಒಂದು ಜಾಗೆ ಇಡಕ್ಕೆ ದೈತ್ಯ ಬಿತ್ತಿಲು ಬರ್ಪುಣಂಚಿನ ಪುದರು ಅಂದರೆ ಸಸಿ ಹಿತ್ತಲು. ಹಾಗಾದ್ರೆ ಈ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬರುವಂತಹ ಈ ಸಂದರ್ಭ ಏನೋ ದೃಶ್ಯ ಅಧಿಕವಾಗುತ್ತಾ ಇದೆ. ಅದಕ್ಕೆ ಬೇಕಾಗಿ ಅದು ನಿವಾರಣೆ ಆಗಲೇಬೇಕು. ವ್ಯವಸ್ಥೆ ಆಗಬೇಕಲ್ಲ. ಹುಲಿಗ ಅಪ್ಪ ಅರಳಿ ಮರದ ಕಟ್ಟೆಯಲ್ಲಿ ಕುಳಿತುಕೊಂಡಿರ್ತೇವೆ. ಬಾಯಾರಿಕೆಗೆ ಸಿದ್ಧ ಮಾಡು. ಅವಪ್ಪೆ